ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ. ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಓರಗಿತ್ತಿಯರ ವಾರ್. ನಾನು ಕಾರ್ತಿಕ್. ಎಲ್ಲರ ಮನೆ ದೋಸೆನೂ ತೂತೆ ಅನ್ನೋ ಹಾಗೆ ಎಲ್ಲ ಕುಟುಂಬಗಳಲ್ಲೂ ಆಸ್ತಿ ವಿವಾದ ಇದ್ದೇ ಇರುತ್ತೆ. ಆದರೆ ಇದು ಅತಿರೇಕಕ್ಕೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಸೀರಿಯಲ್ ನಟಿ ಕಾವ್ಯ ಗೌಡ ಕುಟುಂಬದ ಕಲಹ ಉತ್ತಮ ಉದಾಹರಣೆಯಾಗಿದೆ. ಮನೆ ಯಾರಿಗೆ ಸೇರಬೇಕು ಅನ್ನೋ ಕುರಿತು ಜಗಳ ಆರಂಭವಾಗಿದ್ದು ಅದು ಬೀದಿಗೆ ಬಂದಿದೆ. ಆ ಜಗಳ ಈಗ ರಾಮಮೂರ್ತಿ ನಗರ ಠಾಣೆಯ ಮೆಟ್ಟಿಲೇರಿದೆ. ಏನಿದು ಗಲಾಟೆ ಅಂತ ನೋಡೋಣ ಬನ್ನಿ. ವಿಡಿಯೋ ಮಾಡ್ತಿದ್ರು ಚಪ್ಪಲಿ ಹಿಡಿದು ಹಲ್ಲೆಗೆ ಮುಂದಾಗಿರೋ ಯುವಕ, ಜಗಳ ಬಿಡಿಸಲು ಪರದಾಡ್ತಿರೋ ಸಂಬಂಧಿಕರು, ಗಲಾಟೆ ವೇಳೆ ತಾಳಿ ಕಿತ್ತುಕೊಂಡಿದ್ದಾರೆ ಅಂತ ಆರೋಪಿಸುತ್ತಿರೋ ಮಹಿಳೆ, ಗಲಾಟೆ ಬಿಡಿಸಲು ಹೋದಾಗ ಆಗಿರೋ ಗಾಯ ತೋರಿಸ್ತಿರೋ ಯುವತಿ. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲೇ. ಇದಕ್ಕೆ ಕಾರಣ ಆಸ್ತಿ ವಿವಾದ. ಆಸ್ತಿ ವಿವಾದದಲ್ಲಿ ರಾಧಾ ರಮಣ ಖ್ಯಾತಿಯ ನಟಿ ಕಾವ್ಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಓರಗಿತ್ತಿಯರ ವಾರ್. ಕನ್ನಡದ ಖ್ಯಾತ ಧಾರಾವಾಹಿಗಳಲ್ಲಿ ಒಂದಾದ ರಾಧಾ ರಮಣ ಖ್ಯಾತಿಯ ನಟಿ ಕಾವ್ಯ ಗೌಡ ಆಸ್ತಿ ವಿವಾದಕ್ಕೆ ಸಿಲುಕಿದ್ದಾರೆ. ತಾವು ವಾಸವಿದ್ದ ಮನೆಯಲ್ಲೇ ಆಕೆಯ ಗಂಡ ಹಾಗೂ ಅಣ್ಣ ಮತ್ತು ಅತ್ತಿಗೆ ಕೂಡ ವಾಸವಾಗಿದ್ರು. ಈ ವೇಳೆ ಮನೆಯ ಲಿವಿಂಗ್ ಏರಿಯಾದಲ್ಲಿ ಓಡಾಟ ನಡೆಸಿದ್ದಕ್ಕೆ ಓರಗಿತ್ತಿಯರ ನಡುವೆ ದೊಡ್ಡ ಕದನವೇ ನಡೆದು ಹೋಗಿದೆ. ಒಬ್ಬರಿಗೊಬ್ಬರು ಹೊಡೆದಾಡಿಕೊಳ್ಳುವ ಮಟ್ಟಕ್ಕೆ ಹೋಗಿದ್ದಾರೆ. ಈ ಕುರಿತು ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇದಕ್ಕೆ ಪ್ರತಿ ದೂರು ಕೂಡ ಸಲ್ಲಿಕೆಯಾಗಿದೆ. 2 ದೂರುಗಳನ್ನು ಪಡೆದಿರೋ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಈ ಮೂಲಕ 4 ಗೋಡೆಗಳ ಮಧ್ಯೆ ಇರಬೇಕಾದ ವಿಚಾರ ಬೀದಿಗೆ ಬಂದಂತಾಗಿದೆ. ಐದು ವರ್ಷದಿಂದ ಓರಗಿತ್ತಿಯರ ನಡುವಿಲ್ಲ ಸಮರಸ. ಮಗು ಕೇರ್ ಟೇಕರ್ ಮೇಲೆ ಮಾಡಿದ್ದಾರ ಹಲ್ಲೆ. 2015ರಲ್ಲಿ ರಾಮಮೂರ್ತಿ ನಗರದ ಕಾರ್ಪೊರೇಟರ್ ಆಗಿದ್ದ ರೇವಣ್ಣ ಬೆಂಗಳೂರಿನ ಅತ್ಯಂತ ಶ್ರೀಮಂತ ಕಾರ್ಪೊರೇಟರ್ ಅನ್ನು ಹೆಗ್ಗಳಿಕೆ ಪಡೆದುಕೊಂಡಿದ್ರು. ಇವರು ರಿಸರ್ಚ್ ಬಿಲ್ಡರ್ಸ್ ಪ್ರೈವೇಟ್ ಕಂಪನಿ ಮಾಲೀಕರು ಕೂಡ ಆಗಿದ್ದಾರೆ. ಇವರಿಗೆ 2 ಮಕ್ಕಳು. ದೊಡ್ಡ ಮಗನ ಹೆಸರು ನಂದೀಶ್, ಚಿಕ್ಕ ಮಗನ ಹೆಸರು ಸೋಮಶೇಖರ್. ಇಬ್ಬರು ಸಹ ಕಂಪನಿಯಲ್ಲಿ ನಿರ್ದೇಶಕರಾಗಿದ್ದಾರೆ. ಇವರಿಗೆ ಬೆಂಗಳೂರಿನ ಕಲ್ಕೆರೆಯ NRI ಲೇಔಟ್ನಲ್ಲಿ ಪ್ಯಾಲೇಸ್ನಂತ ಮನೆ ಇದೆ. ರಾಧಾ ರಮಣ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದ ಕಾವ್ಯ ಗೌಡಗೆ KR ಪುರದ ಖ್ಯಾತ ಬಿಲ್ಡರ್ ಮತ್ತು ರಾಮಮೂರ್ತಿ ನಗರದ ಮಾಜಿ ಕಾರ್ಪೊರೇಟರ್ ಎಂ ರೇವಣ್ಣ ಪುತ್ರ ಸೋಮಶೇಖರ್ ಸ್ನೇಹ ಬೆಳೆದಿತ್ತು. ಅದು ಹೇಗೋ ಲಿಂಕ್ ಸಿಕ್ತೋ ಗೊತ್ತಿಲ್ಲ. ಸುಮಾರು 5 ವರ್ಷಗಳ ಹಿಂದೆ ಅದ್ದೂರಿಯಾಗಿ ಇವರ ವಿವಾಹ ಕೂಡ ನಡೆದಿತ್ತು. ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಗಂಡನ ಮನೆ ಸೇರಿದ್ದ ಕಾವ್ಯ ಗೌಡಗೆ 2 ವರ್ಷದ ಹಿಂದೆ ಒಂದು ಮಗು ಕೂಡ ಆಗಿತ್ತು. ಆದರೆ ಮದುವೆಯಾದ ದಿನದಿಂದಲೂ ಓರಗಿತ್ತಿಯರ ನಡುವೆ ಕಲಹ ಶುರುವಾಗಿತ್ತು. ಈಗ ಇದು ತಾರಕಕ್ಕೇರಿದೆ. ತನ್ನ ಮಗುವಿನ ಕೇರ್ ಟೇಕರ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಕಾವ್ಯ ಗೌಡ ಆರೋಪಿಸಿದ್ದಾರೆ. ಅಂದ್ರೆ ಇವರು ಒಂದು ಫ್ಯಾಮಿಲಿ ಅಂತ ಬಂದ ಮೇಲೆ 100% ಅಲ್ವಾ ಸರ್, ಅಲ್ಲಿ ಇಲ್ಲಿ ನಡೆಯುತ್ತೆ, ಕೂತು ಮಾತಾಡಿ ಬಗೆಹರಿಸ್ಕೊಳ್ತೀವಿ.
ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಫ್ರಮ್ ಪಾಸ್ಟ್ 5 years ನಾನು ಇದನ್ನ ಅನುಭವಿಸ್ತಾ ಇದ್ದೀನಿ. ಬಟ್ ನನಗೆ ಇಷ್ಟ ಇಲ್ಲ ಎಲ್ಲೂ ಹೇಳ್ಕೊಡೋದಕ್ಕೆ. ನೋ ಪ್ರಾಬ್ಲಮ್. ನನಗೆ ಏನಂದ್ರೆ ಇವ್ರು ಹಿಂಗ್ ಮಾಡ್ತಾರೆ ಹಂಗ್ ಮಾಡೋದು, ನನಗೆ ಕಂಪ್ಲೇಂಟ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಲಾಸ್ಟ್ ಏನಾಯ್ತು ಅಂದ್ರೆ ನನ್ನ ಮಗಳ ವಿಚಾರದಲ್ಲಿ ನನ್ನ ಮಗಳನ್ನ ಒಂದು ಹುಡುಗಿ ನೋಡ್ಕೊಳಕಿದ್ದಾಳೆ, ಸುಮಾ ಅಂತ. ಆ ಹೆಣ್ಮಗು ಮೇಲೆ ಕಳ್ಳತನದ ಆರೋಪ ಹೊರಿಸಿದ್ರು. ಒಂದ್ ಹೇಳ್ತೀನಿ, ನಮ್ಮನೆಗೆ ಯಾರೇ ಬರ್ಬೇಕಂದ್ರು ಹೋಗ್ಬೇಕಂದ್ರು ಕ್ಯಾಮ್ರಾಸ್ ಇದೆ. ಅಂಡ್ ಆ ಹುಡುಗಿ ನನ್ನ ಜೊತೆನೆ ಸ್ಟೇ ಮಾಡ್ತಾಳೆ. ಅವ್ರಿಗೆ ಎಷ್ಟು ಇದ್ದಿದ್ರೆ ಅವರು ಚೆಕ್ ಮಾಡ್ಬೋದಿತ್ತು. ಬಟ್ ಆ ಹುಡುಗಿ ಮೇಲೆ ಹಲ್ಲೆ ಮಾಡಿದ್ರು, ಅಂದ್ರೆ ಹೊಡೆದ್ರು. ಹೊಡೆದಾದ ನಂತರ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಮಾಡಿದ್ರು. ಮಾವನ ಮಾತಿಗೆ ಕಟ್ಟು ಬಿದ್ದು ಸುಮ್ಮನಿದ್ರಂತೆ ಕಾವ್ಯ. ಮಗಳಿಗೆ ಥಳಿಸಿದ ಬಳಿಕ ಸಿಡಿದೆದ್ದೆ ಎಂದ ಕಾವ್ಯ ಗೌಡ. ಈ ಹಿಂದೆಯೂ ಇವರ ನಡುವೆ ಗಲಾಟೆ ಆಗಿತ್ತಂತೆ. ಆಗ ಅವರ ಮಾವ ರೇವಣ್ಣ ಮಧ್ಯ ಪ್ರವೇಶ ಮಾಡಿ ಇಬ್ಬರ ನಡುವೆ ರಾಜಿ ಸಂಧಾನ ಮಾಡಿದ್ರಂತೆ. ಆಕೆ ಏನೇ ಮಾತನಾಡಿದ್ರು ನನಗೆ ಹೇಳುವಂತ ಹೇಳಿದ್ದಕ್ಕೆ ಕಾವ್ಯ ಗೌಡ ತಮ್ಮ ಮನೆ ಗಲಾಟೆ ಬಗ್ಗೆ ಎಲ್ಲೂ ಹೇಳಿಕೊಂಡಿರಲಿಲ್ವಂತೆ. ಆದ್ರೆ ಯಾವಾಗ ತಮ್ಮ 2 ವರ್ಷದ ಮಗಳಿಗೆ ಕಾವ್ಯ ಗೌಡ ಊರಗಿತ್ತಿ ಹೊಡೆದ್ರು, ಅಲ್ಲಿಗೆ ಕಾವ್ಯ ಗೌಡ ಫುಲ್ ಸೀರಿಯಸ್ ಆದ್ರಂತೆ. ಅಲ್ಲಿಂದ ಜಗಳ ಶುರುವಾಗಿದೆ ಅಂತ ಕಾವ್ಯ ಗೌಡ ಆರೋಪಿಸಿದ್ದಾರೆ. ಜಗಳ ಮಾಡಿದ್ದೇ ಅಲ್ಲದೆ ತನ್ನ ಗಂಡನಿಗೆ ರಾಗಿ ಮುದ್ದೆ ಮಾಡಲು ಬಳಸೋ ಹಿಟ್ಟು ಕೋಲಿನಿಂದ ಹೊಡೆದಿದ್ದಾರೆ ಅಂತ ನೋವು ಹಂಚಿಕೊಂಡಿದ್ದಾರೆ. ನೀ ಬಂದ್ರು ಮಾತಾಡ್ಬೇಡ, ನಾನಿದ್ದೀನಿ ಅಂದಿದ್ರು. ಸೊ ನನ್ನ ಮಾವನ ಒಂದು ಇದ್ರಿಂದ ನಾನು ಮಾತಾಡ್ಲಿಲ್ಲ. ಯಾವಾಗ ಆ ಹುಡುಗಿ ನನ್ನ 2 ವರ್ಷದ ಮಗಳಿಗೆ ಹೊಡಿತಾಳೋ ಆಗ ನಾನು ತಗೊಳಕ್ ಆಗ್ಲಿಲ್ಲ. ಯಾಕೆ ಅಂದ್ರೆ ನನ್ನ ಮಗಳು ನನಗೆ ಯಾವುದೇ ತಾಯಿ ಆದ್ರೂ ಅದೇ ಕೆಲಸ ಮಾಡ್ತಾರೆ ಸರ್, ಕೇಳ್ತಾರೆ ಹೋಗಿ. ಆಗ ಅವರು ಆಸ್ತಿ ವಿಚಾರ, ಮನೆ ವಿಚಾರ ಅಂತ ಎಲ್ಲ ಬಂತು. ಅದಾದ ನಂತರ ಸಾಯಂಕಾಲ 4 ಜನ, ಅಂದ್ರೆ ಅವಳು, ಅಂದ್ರೆ ಪ್ರೇಮ, ರವಿಕುಮಾರ್, ನಂದೀಶ್, ಅದಾದ ನಂತರ ಪ್ರಿಯಾ, 4 ಜನ ನನ್ನ ಮೇಲೆ, ನನ್ನ ಗಂಡನ ಮೇಲೆ ಏನು ದೊಣ್ಣೆ ಅಂತ ಇದ್ ಮಾಡ್ತೀವಲ್ಲ ಸರ್, ಇಟ್ಟಿನ ದೊಣ್ಣೆ ಅಂತೀವಿ ನಮ್ ಕಡೆ, ಆ ದೊಣ್ಣೆಯಲ್ಲಿ ಹೊಡೆದಿದ್ದಾರೆ. ಕಾವ್ಯಾಗೆ ರೇಪ್ ಮಾಡ್ತೀನಿ ಅಂತ ಬೆದರಿಸಿದ್ರಂತೆ. ಕಾವ್ಯ ಗೌಡ ಗಂಡನಿಗೆ ಚಾಕುವಿನಿಂದ ಇರಿದಿದ್ದಾರ. ಮಗುವಿಗೆ ಹೊಡೆದ ಕಾರಣಕ್ಕೆ ಶುರುವಾದ ಗಲಾಟೆ ಕೊನೆಗೆ ಆಸ್ತಿ ವಿವಾದಕ್ಕೆ ತಿರುಗಿದೆ. ಈ ವೇಳೆ ಅವರ ಮನೆ ಬಳಿ ಬಂದ ಆಕೆಯ ಊರಗಿತ್ತಿಯ ಅಪ್ಪ ರವಿಕುಮಾರ್, ತಂಗಿ ಪ್ರಿಯಾ, ಪ್ರೇಮ ಮತ್ತು ಆಕೆಯ ಪತಿ ನಂದೀಶ್ ಜೊತೆ ಸೇರಿಕೊಂಡು ಕಾವ್ಯ ಗೌಡ ಮತ್ತು ಸೋಮಶೇಖರ್ ಮೇಲೆ ಜಗಳ ಮಾಡಿದ್ದಾರೆ. ಈ ವೇಳೆ ನನಗೆ ರೇಪ್ ಮಾಡೋ ಬೆದರಿಕೆ ಹಾಕಿದ್ರು ಅಂತ ಕಾವ್ಯ ಗೌಡ ಹೇಳಿದ್ದಾರೆ. ಅಲ್ಲದೆ ಕಾವ್ಯ ಗೌಡ ಗಂಡ ಸೋಮಶೇಖರ್ಗೆ ಹಿಂದಿನಿಂದ ಚಾಕುವಿನಿಂದ ಇರಿದಿದ್ದು ಆತ ರಾಮಮೂರ್ತಿ ನಗರ ಕೋಶಿಸ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಅಂತ ಕಾವ್ಯ ಗೌಡ ಮಾಹಿತಿ ನೀಡಿದ್ದಾರೆ. ಅವ್ರು ಹೇಳ್ತಾನೆ, ಸರ್ ಬೇಜಾರ್ ಮಾಡ್ಕೋಬೇಡಿ, ನಾನು ಯಾವುದೇ ನ್ಯೂಸ್ ಅಲ್ಲಿ ಹೇಳಿದ್ರು ಹಾಗೆ ಮಾತಾಡ್ತೀನಿ, ಯಾಕಂದ್ರೆ ಅವನು ರೇಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ ಸರ್. ಅವನಿಗೆ ಅವನು ಅಂತಾನೆ ಕರೆಯೋದು. ಯಾವ ಹೆಣ್ಮಗಳು ನನ್ನ ಸ್ಥಿತಿಯಲ್ಲಿದ್ರು ಅವಳು ಹಂಗೇನೆ ಕರೀತಾಳೆ. ಸೊ ನನ್ ಗಂಡನ್ಗೆ ಹಿಂದೆಯಿಂದ ಚಾಕು ಚುಚ್ಚಿದಾನೆ. ನನ್ಗೆ ಲಿಟ್ರಲಿ ಹೆಂಗೆ ಅಂದ್ರೆ ಸರ್, ಯಾವ ರೀತಿ ಅಬ್ಯೂಸ್ ಮಾಡಿದ್ದಾರೆ ನನ್ನನ್ನ ಅಂದ್ರೆ, ಐ ಥಿಂಕ್ ಹಾಸ್ಪಿಟಲ್ ಅಲ್ಲಿ ಎಲ್ಲ ಡೀಟೇಲ್ಸ್ ಅದು ಕಾನೂನು ಪ್ರಕಾರ ನೋಡ್ಕೋತಾರೆ. ಹಾಗೆ ಹೊಡೆದಿದ್ದಾರೆ. ಅದ್ ಪ್ರೇಮ ಗಂಡ ಹೇಳ್ತಾನೆ ಸಾಯಿಸೋಳನ್ನ. ಇದೇನಾ ಸರ್ ಕಾನೂನು? ಸಾಯಿಸೋ ಅನ್ನೋದಕ್ಕೆ ಲಾಯರ್ಸ್ ಅಲ್ವಾ ಸರ್ ಅವರು? ಹೆಣ್ಣು ಮಕ್ಕಳು ಲಾಯರ್ಸ್ ಆಗಿದ್ದಾರೆ. ಅವ್ನು ಹೇಳ್ತಾನೆ 100 ಜನದ ಮುಂದೆ ನಿನ್ನ ರೇಪ್ ಮಾಡ್ತೀನಿ ಅಂತ. ಏನ್ ಸರ್ ರೇಪ್ ಅನ್ನೋದು ಅಷ್ಟೊಂದು ಈಸಿ ವರ್ಡ್ ಅವ್ರಿಗೆ? ಇದನ್ನ ನಾನು ಕಾನೂನು ಪ್ರಕಾರನೇ ಹೋಗ್ತೀನಿ. ರೇಪ್ ಅನ್ನೋದು ಅವ್ನಿಗೆ ಈಸಿ ವರ್ಡ್ ಆದ್ರೆ ಬಂದು ಕಾನೂನಲ್ಲೇ ಮಾತಾಡ್ಲಿ. ಅವನು ಶಿಕ್ಷೆ ಆಗ್ಬೇಕು. ಯಾವ ಹೆಣ್ಣು ಮಕ್ಕಳಿಗೂ ಇಂತ ನನ್ನ ಮಕ್ಕಳು ಬಿಡಬಾರ್ದು ಸರ್. ನಾನು ಇವಾಗ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಯಾವ ಹೆಣ್ಣು ಮಕ್ಕಳು ಎಚ್ಚೆತ್ಕೊಳ್ಳಲ್ಲ. ಅವ್ರ ಅಪ್ಪ 100 ಜನದ ಮುಂದೆ ನಿನ್ಗೆ ರೇಪ್ ಮಾಡ್ತೀನಿ ಅಂದಿದ್ದಕ್ಕೆ ನನ್ನ ಗಂಡ ಹೌದಾ ಅಂದ್ಬಿಟ್ಟು ಚಪ್ಲಿ 100% ಅಲ್ವಾ ಸರ್? ಹೆಂಡತಿನ ಹಂಗ್ ಕರಿಬೇಕಾದ್ರೆ ಯಾವ ಗಂಡ ಆದ್ರೂ ರಿಯಾಕ್ಟ್ ಮಾಡ್ತಾನೆ, ಡೆಫಿನೆಟ್ ಆಗಿ ಮಾಡ್ತಾನೆ. ನೀವು ಯಾರನ್ನೇ ಹೋಗಿ ಕೇಳಿ, ಗಂಡಂದಿರು ಹೆಂಡತಿ ಬಗ್ಗೆ ಮಾತಾಡಿದ್ರೆ ಇದು ಯಾಕೆ ಮಾಡಲ್ಲ ಅಂದ್ರೆ ಬಂದು ನನಗೆ ಹೇಳಿ. ಎನಿವೇ, ಊರಗಿತ್ತಿಯ ಅಭದ್ರತೆಯ ಭಾವದಿಂದಲೇ ಗಲಾಟೆ. ಅಶ್ಲೀಲ ಪದ ಬಳಸಿ ಕಾವ್ಯ ಗೌಡಗೆ ನಿಂದಿಸಿದ್ದಾರ. ಕಾವ್ಯ ಗೌಡ ಹೇಳೋ ಪ್ರಕಾರ ಆಕೆಯ ಊರಗಿತ್ತಿ ಪ್ರೇಮಗೆ ಅಭದ್ರತೆಯ ಭಾವ ಕಾಡ್ತಿದೆ. ನಾನು ಸೀರಿಯಲ್ನಿಂದ ಪಾಪ್ಯುಲರ್ ಆಗಿದ್ದೇನೆ, ಆದರೆ ಆಕೆಗೆ ಯಾವುದೇ ಪರಿಚಯವಿಲ್ಲ. ಆ ಅಭದ್ರತೆಯ ಭಾವ ಆಕೆಗೆ ಕಾಡ್ತಿದೆ. 5 ವರ್ಷದಲ್ಲಿ ಹಲವು ಬಾರಿ ಇದೇ ರೀತಿ ನನಗೆ ನಿಂದನೆ ಮಾಡಿದ್ದಾರೆ. ಆದರೆ ಅದೆಲ್ಲವನ್ನ ಸಹಿಸಿಕೊಂಡು ಬಂದಿದ್ದೇನೆ. ಎಲ್ಲರ ಎದುರು ಮಾತನಾಡುವಾಗ ತುಂಬಾ ಗೌರವ ಕೊಡುತ್ತೇನೆ ಎಂದಿದ್ದಾರೆ. ಆದರೆ ಗಲಾಟೆಯಾದ ವೇಳೆ ಅವರು ಬಳಸೋ ಭಾಷೆ ಇದೆಯಲ್ಲ, ಅದು ಅತ್ಯಂತ ಅಶ್ಲೀಲವಾಗಿರುತ್ತೆ ಅಂತ ಕಾವ್ಯ ಗೌಡ ಆರೋಪ ಮಾಡಿದ್ದಾರೆ.
ನಾನು ಇಂಡಸ್ಟ್ರಿಯಿಂದ ಬಂದವಳು, ಓಕೆನಾ. ನನಗೆ ಸ್ವಲ್ಪ ಪಾಪ್ಯುಲಾರಿಟಿ ಇದೆ. ಅಂದ್ರೆ ನನಗೆ ತಿಳಿದಿರೋ ಪ್ರಕಾರ ನಾನು ಒಂದು ಹೆಸರು ಕಷ್ಟದಿಂದ ಬಂದಿದ್ದೀನಿ, ಒಂದು ಹೆಸರು ಮಾಡಿದ್ದೀನಿ. ಆ ಹೆಸರು ಇಲ್ಲ ಮನೇಲಿ ಆ ಹುಡುಗಿಗೆ. ಸೊ ಅದು ಇನ್ಸೆಕ್ಯೂರ್ ಫೀಲ್ ಇದೆ ಸರ್ ಹುಡುಗಿಗೆ, ತುಂಬಾ ಇದೆ. ಯಾಕಂದ್ರೆ 5 ವರ್ಷದಿಂದ ನೋಡಿದ್ದೀನಲ್ಲ, ತುಂಬಾ ಇನ್ಸೆಕ್ಯೂರ್ ಫೀಲ್ ಇದೆ. ಯಾಕಂದ್ರೆ ನನ್ನ ಟಾಂಟ್ ಮಾಡೋದೆಲ್ಲ ನೋಡಿದ್ದೀನಲ್ಲ. ಓಕೆ, ಈ ಬಡವರು ಶ್ರೀಮಂತರು ಅನ್ನೋ ಟಾಂಟ್ ಎಲ್ಲ ಕೇಳಿದೀನಿ. ಸೊ ನಾನು ಯಾವತ್ತೂ ತಲೆ ಕೆಡ್ಸ್ಕೊಂಡಿಲ್ಲ ಅಂತ. ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಮಾತಾಡ್ಬೋದು ನಿಮ್ಮ ಹತ್ರ ನೀಟಾಗಿ ನಿಯತ. ಸರ್ ಎಷ್ಟು ವರ್ಗರ್ ಮಾತಾಡ್ತಾರೆ ಅಂದ್ರೆ ನೀವು ಕೇಳಿರಲ್ಲ ಅಂತ ಮಾತುಗಳನ್ನ ಆಡ್ತಾರೆ ಆ ಮನುಷ್ಯ. ಲಿಟ್ರಲಿ ನಾನು ಇವನನ್ನ ಬಿಡಲ್ಲ. 100 ಜನದ ಮುಂದೆ ರೇಪ್ ಮಾಡ್ತಾನಂತೆ. ಅವನನ್ನ ನೋಡ್ಬೇಕು ನಾನು, ಹೆಂಗ್ ಮಾಡ್ತಾನೆ, ನನ್ನ ಹೆಂಗ್ ಆಲ್ರೆಡಿ ಟಚ್ ಮಾಡ್ಬಿಟ್ಟಿದ್ದಾನೆ. ನನ್ ಪ್ರೈವೇಟ್ ಟಾಸ್ಕ್ ಓದಿದ್ದಾನೆ, ಆಲ್ರೆಡಿ ಮಾಡಿದಾನೆ. ಎಲ್ಲ ಸ್ಟೇಟ್ಮೆಂಟ್ ಇದೆ ನಮ್ಮಲ್ಲಿ. ಇಲ್ಲಿ ಶ್ರೀಮಂತರ ಮಕ್ಕಳನ್ನ ಹೆಂಗ್ ಬೇಕಾದ್ರೆ ನನಗೆ ಎಲ್ಲಾರು ಒಂದೇ. ಅವನು ಶ್ರೀಮಂತ ಆದ್ರೆ ಅವನಿಗೆ, ಇವ್ರು ಬಡವರಾದ್ರೆ ಇವ್ರಿಗೆ. ಶ್ರೀಮಂತ ಬಡವಂತಿಗೆ ಎಲ್ಲೂ ಇಲ್ಲ ಸರ್ ಇಲ್ಲಿ, ಎಲ್ಲರೂ ಒಂದೇ ನನಗೆ. ಅವನು ಬರ್ಬೇಕು, ಅವನು ಕಾನೂನು ಪ್ರಕಾರ ಹೋಗ್ತೀನಿ, ಇದನ್ನ ಅವನು ಫೇಸ್ ಮಾಡ್ತಾನೆ ಸರ್. ನಾನ್ ಬಿಡಲ್ಲ. ನನ್ನ ಎನರ್ಜಿಗೆ ಮ್ಯಾಚ್ ಆಗೋರ್ನ ನನ್ನ ಯಾವತ್ತು ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಲ್ಲ ಸರ್. ಪೊಲೀಸರಿಗೆ ದೂರು ನೀಡಿದ ಬಳಿಕ ಕಾವ್ಯ ಸ್ಪಷ್ಟನೆ. ಸಣ್ಣ ಜಗಳ ದೊಡ್ಡದಾಗೋಕೆ ಓರಗಿತ್ತಿಯೇ ಕಾರಣ. ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ನೀಡಿದ ಬಳಿಕ ನಟಿ ಕಾವ್ಯ ಗೌಡ ಸ್ಪಷ್ಟನೆ ನೀಡಿದ್ದಾರೆ. 4 ಗೋಡೆಯ ಮಧ್ಯೆ ಇರಬೇಕಾದ ಜಗಳ ಹೊರಗೆ ಬರಲು ನನ್ನ ಓರಗಿತ್ತಿ ಪ್ರೇಮ ಹಾಗೂ ನನ್ನ ಭಾವ ನಂದೀಶ್ ಕಾರಣ. ನಮ್ಮ ಮಾವನವರ ಹೆಸರಿಗೆ ಮಸಿ ಬಳಿಯಬಾರದು ಅಂತ ಇಷ್ಟು ದಿನ ಸುಮ್ಮನಿದ್ದೆ. ಈಗ ನನ್ನ ಮಗಳಿಗೆ ಹೊಡೆದಿದ್ದಾರೆ, ನನ್ನ ಗಂಡನಿಗೆ ಚಾಕುವಿನಿಂದ ಇರಿದಿದ್ದಾರೆ. ಇದಾದ ಬಳಿಕ ಇನ್ನು ಸುಮ್ಮನಿರಲು ನನ್ನಿಂದ ಸಾಧ್ಯವಿಲ್ಲ. ಹೀಗಾಗಿ ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದೇನೆ. ನನ್ನ ಗಂಡ ಐಸಿಯುವಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಉಸಿರಾಟದ ತೊಂದರೆ ಎದುರಾಗಿದೆ ಅಂತ ಕಾವ್ಯ ಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದ್ಸಲಿ ನನಗೆ ಅವರು ಹೊಡೆದಿದ್ರು. ನನ್ನ ಮಾವನ ಹೆಸರು ಹಾಳು ಮಾಡಬಾರ್ದು ಅಂತ ನಾನು ಪಬ್ಲಿಕ್ ಬಂದಿಲ್ಲ. ಇದು 2ನೇ ಸಲಿ. ಯಾಕಂದ್ರೆ ನನ್ನ ಗಂಡನ್ಗೆ ಹಿಂದೆ ಚಾಕು ಚುಚ್ಚಿದಾಗ ನನ್ನ ಮಗಳಿಗೆ ಹೊಡೆದಾಗ ಡೆಫಿನೆಟ್ ಆಗಲ್ಲ, ಭಯ ಆಗುತ್ತೆ. ಅದಾದ ನಂತರ ನಮ್ಮ ಮಾವನ ಲೈಕ್ ಮಾಡ್ತೀನಿ ಅಂದಾಗೂ ನನಗೆ ಅದು ಸ್ವಲ್ಪ ನಂಬಿಕೆ ಭಯ ಆಯಿತು. ಯಾಕಂದ್ರೆ ನನಗೆ ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಕಾನೂನು ಹೋಗಲೇಬೇಕು. ಆ ಅಪ್ಪ ಒಂದು ಮಾತು ತಗೊಂತಾನೆ, ರೇಪ್ ಮಾಡ್ತೀನಿ ಅಂತ, 100 ಜನದ ಮುಂದೆ ಮಾಡ್ತೀನಿ ಅಂತ. ಸೊ ಅಪ್ಪನಿಗೆ ಏನಾದರೂ ಧೈರ್ಯ ಇದ್ರೆ ತಗೊಳ್ಳಿ ಸರ್. ಏನು ಸರ್ ಅವ್ರು ಹಂಗೆಲ್ಲ ಅಂದಾಗ ನಾನು ಹಿಂಗೆ ಸರ್ ನನ್ನ ಹೆಂಗೆ ಸರ್ ಮಾಡ್ಕೊಳ್ಳಿ, ನೀವೇ ಹೇಳಿ. ಅಷ್ಟು ಜನ ಬಂದು ಹೊಡಿಬೇಕಾದ್ರೆ ನಾನು ಹೆಣ್ಮಗು, ನಮ್ಮನೆ ತುಂಬಾ ದೊಡ್ಡದು ಸರ್. ನೀವ್ಯಾರೋ ಹೋಗಿರ್ಬೋದು ನೀವು, ನಮ್ಮನೆ ತುಂಬಾ ದೊಡ್ಡದು. ಅಲ್ಲಿ ನಡಿಬೇಕಾದ್ರೆ ಎಲ್ಲ ನನ್ನ ಮನೆ ಬಂದು ಸೌತ್, ನಾನು ಮದುವೆ ಆಗಿರೋದು ನಾರ್ತಿಗೆ. ಸೌತ್ ನನ್ನ ಮನೆ ಕಡೆಯಿಂದ ಎಲ್ಲರೂ ತುಂಬಿಕೊಂಡ್ರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಒಂದು ಹೆಣ್ಮಗು ಮಾಡ್ತಾರೆ, ಅವ್ರು ಮಾಡಿದಾರೆ ಒಂದೋಸ್ಕರ. ಹೌದಾ ಸರ್, ಆಸ್ತಿಗೋಸ್ಕರ ಅನ್ಕೊಳ್ಳಿ ಸರ್. ನಾನೇನ್ ಮಾಡಿ ನಂಗೆ ಗೊತ್ತಿಲ್ಲ ಸರ್. ನಂದು ಏನಿದೆಯೋ ನನ್ನ ಅದ್ ಮಾತ್ರ ಮಾತಾಡಕ್ ಇಷ್ಟಪಡ್ತೀನಿ. ಹೌದು ಇದೆ ಎಲ್ಲ ಕಂಪ್ಲೇಂಟ್ ಆಗಿದೆ, FIR ಆಗಿದೆ ಅವ್ರ ಬಗ್ಗೆ. ಎಸ್ ಕೊಟ್ಟಿದ್ದೀನಿ ಸರ್. ನನ್ನ ಅಡ್ಮಿಟ್ ಆಗಿದೆ. ನನ್ನ ಹಸ್ಬೆಂಡ್ ಇನ್ನು ICU ಅಲ್ಲಿ ಇದ್ದಾರೆ. ನನ್ನ ಹಸ್ಬೆಂಡ್ ಅವ್ರು ಆಲ್ರೆಡಿ ಹೊಡೆದಾಕ್ಬಿಟ್ಟಿದ್ರು. ICU ನಲ್ಲಿದ್ದಾರೆ ಇವಾಗ. ICU ಅಲ್ಲಿ ಇದ್ದಾರೆ. ನನ್ನ ಕಂಡೀಷನ್ ಹೇಗಿದೆ? ನಾವು ಹೋಗ್ಬೇಕು ಸರ್. ಈಸ್ ಫೈನ್. ಅಂದ್ರೆ ಲೈಕ್ ಉಸಿರಾಡಕ್ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತದೆ ಅಂದ್ರೆ ತುಂಬಾ ಜೋರಾಗಿ ಮಾಡಿದ್ದಾರೆ ಅವರು. ಸೊ ಎಸ್ ಮಧ್ಯದಲ್ಲೇ ಇರ್ಬೋದಾಗಿತ್ತು. ಒಂದು ಮನುಷ್ಯನ್ಗೆ ಹೊಡಿತೀನಿ ಬಳಿತೀನಿ. ಇದು ನಟಿ ಕಾವ್ಯ ಗೌಡ ತಮ್ಮ ಓರಗಿತ್ತಿಯ ವಿರುದ್ಧ ಮಾಡಿರೋ ಆರೋಪವಾಗಿದೆ. ಆದರೆ ಕಾವ್ಯ ಗೌಡ ವಿರುದ್ಧ ಅವರ ಓರಗಿತ್ತಿ ಪ್ರೇಮ ದೂರು ನೀಡಿದ್ದಾರೆ. ಜೊತೆಗೆ ಪ್ರೇಮ ತಂದೆ ರವಿಕುಮಾರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೌಡ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ಸಲ್ಲಿಸುವ ಮುನ್ನವೇ ಆಕೆಯ ಓರಗಿತ್ತಿ ಪ್ರೇಮ ಭಾವ ನಂದೀಶ್ ವಿರುದ್ಧ ದೂರು ದಾಖಲಿಸಿದ್ರು. ಕಾವ್ಯ ಗೌಡ ಮಾಡಿರೋ ಆರೋಪಗಳೆಲ್ಲ ಸುಳ್ಳು, ನಮ್ಮ ಮಾವನ ಮರ್ಯಾದೆ ಹಾಳಾಗುತ್ತೆ ಅಂತ ಇಷ್ಟು ದಿನ ಸುಮ್ಮನಿದ್ದೆ. ಈಗ ಮಾತನಾಡಲೇಬೇಕಾದಂತ ಸಮಯ ಬಂದಿದೆ, ಹೀಗಾಗಿ ನಾನು ಮಾತನಾಡುತ್ತಿದ್ದೇನೆ ಅಂತ ಹೇಳಿದ್ದಾರೆ. ಅವರೇನು ಹೇಳ್ತಾರೆ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ, ನೋಡಿ. ಕಾವ್ಯ ಗೌಡ ಮನೆಯಲ್ಲಿ ಸೋಮವಾರ ನಡೆದ ರಾದ್ದಾಂತದ ವಿರುದ್ಧ ಅವರ ಓರಗಿತ್ತಿ ಪ್ರೇಮ ಸೋಮವಾರ ರಾತ್ರಿಯೇ ದೂರು ನೀಡಿದ್ದಾರೆ. ಸುಖಾಸುಮ್ಮನೆ ಜಗಳ ತೆಗೆದು ನಾವು ಮಾಧ್ಯಮಗಳ ಎದುರು ಬಂದು ಸ್ಪಷ್ಟನೆ ನೀಡಬೇಕಾಗಿ ಬಂದಿದೆ. ನಮ್ಮ ಮಾವನ ಮರ್ಯಾದೆ ಹಾಳಾಗುತ್ತೆ ಅಂತ ಇಷ್ಟು ದಿನ ಸುಮ್ಮನೆ ಇದ್ವಿ. ಈಗ ಮಾತನಾಡಲೇಬೇಕಾದ ಸಮಯ ಬಂದಿದೆ. ನಾವು ಈಗಲೂ ಸುಮ್ಮನಿದ್ದರೆ ನಮ್ಮದೇ ತಪ್ಪಾಗುತ್ತೆ ಅಂತ ಎಲ್ಲರೂ ಭಾವಿಸ್ತಾರೆ. ಹೀಗಾಗಿ ನಾನು ಮಾತನಾಡುತ್ತಿದ್ದೇನೆ ಅಂತ ಹೇಳಿದ್ದಾರೆ. ಕಾವ್ಯ ಗೌಡ ಪತಿ ಸೋಮಶೇಖರ್ ವಿರುದ್ಧ FIR. ಕಾವ್ಯ ಗೌಡ ವಿರುದ್ಧ ಪ್ರೇಮ ಗಂಭೀರ ಆರೋಪ.
ಸೋಮವಾರ ಮಧ್ಯಾಹ್ನ ಸುಮಾರು 2 ಗಂಟೆ ಹೊತ್ತಿಗೆ ಕಾವ್ಯಗೌಡ ಮನೆಯಲ್ಲಿ ಜಗಳ ಆರಂಭವಾಗಿತ್ತಂತೆ. ಈ ವೇಳೆ ಕಾವ್ಯಗೌಡ ಪತಿ ಸೋಮಶೇಖರ್ ಪ್ರೇಮಾ ತಂದೆ ರವಿಕುಮಾರ್ಗೆ ಕೊಲೆ ಬೆದರಿಕೆ ಹಾಕಿದ್ರಂತೆ. ಹೀಗಾಗಿ ರಾಮಮೂರ್ತಿ ನಗರ ಠಾಣೆಗೆ ಪ್ರೇಮಾ ದೂರು ನೀಡಿದ್ದಾರೆ. ಅವರ ದೂರು ಆಧರಿಸಿ ರಾಮಮೂರ್ತಿ ನಗರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಇದಾದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಪ್ರೇಮಾ ಗಂಭೀರ ಆರೋಪ ಮಾಡಿದ್ದಾರೆ. ಅವರು ಹೇಳಿದ್ರು ಡಿಸ್ಟರ್ಬ್ ಮಾಡಬೇಡಿ, ಅವ್ರವ್ರ ಪ್ರೈವಸಿ ಅವ್ರಿಗೆ ಇರಲಿ. ಸೊ ನಿಮ್ಮ ಕಿಚನ್ ಏನಿದೆ ನೀವು ಯೂಸ್ ಮಾಡ್ಕೊಳ್ಳಿ, ಅವ್ರ ಕಿಚನ್ ಏನಿದೆ ಅವ್ರು ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಈ ಟೈಮಲ್ಲಿ ಕಾವ್ಯಗೌಡ ಅವರ ವರ್ಕರ್ ಒಬ್ರು ನನ್ನ ಕಿಚನ್ ಹತ್ರ ಬರ್ತಾರೆ. ನಿನ್ನೆ 2 ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ. ಆ ಹುಡುಗಿ ಬಂದಾಗ ನಾನು ಕೇಳಿದೆ, ಏನಮ್ಮ ಬಂದಿದ್ದು? ಇಷ್ಟೇ ಸರ್ ಕೇಳಿದ್ದು. ಆ ಹುಡುಗಿ ಏನು ಮಾತಾಡಲಿಲ್ಲ, ಸುಮ್ಮನೆ ಹೊರಟೋದ್ರು. ಅದಾದ್ಮೇಲೆ ನಾವು ಊಟ ಮಾಡ್ತಾ ಇದ್ವಿ. ಆಕೆ ಏಕಾಏಕಿ ಕಾವ್ಯಗೌಡ ಬಂದು ನನ್ನ ಮನೆ ಇದು, ನಂದು ಮನೆ ಇದು, ಹೆಂಗ್ ಕೂತಿದ್ದೀರಾ ನನ್ನ ಮನೆಯಲ್ಲಿ ನೀವು, ತಿರ್ಕೊಂಡು ನಾಯಿಗಳು ಅಂತ ಊಟ ಮಾಡ್ತಿರೋ ಪ್ಲೇಟ್ಗಳನ್ನೆಲ್ಲ ತೆಗೆದು ಎಡ್ಸಿ ನನ್ನ ಮನೆಯಿಂದ ಹೊರಗಡೆ ಹೋಗಿ. ಕಾವ್ಯಗೌಡ ಎದುರು ಹಕ್ಕು ಪ್ರತಿಪಾದಿಸಿದ ಪ್ರೇಮಾ. ಕಾವ್ಯಗೌಡಗೆ ನನಗೆ ಮನೆಯ ಮೇಲೆ ಹಕ್ಕು ಇಲ್ಲ. ಯಾವಾಗ ಕಾವ್ಯಗೌಡ ಬಂದು ಇದು ನನ್ನ ಮನೆ, ನೀವು ಮನೆಯಿಂದ ಹೊರಗೆ ಹೋಗಿ ಅಂತ ಒತ್ತಾಯ ಪೂರ್ವಕವಾಗಿ ನಮ್ಮನ್ನ ಹೊರಗೆ ಹಾಕಲು ಪ್ರಯತ್ನಿಸಿದ್ರು. ಈ ವೇಳೆ ನಾನು ಕೂಡ ಮನೆಯ ಮೇಲೆ ಹಕ್ಕು ಪ್ರತಿಪಾದಿಸಿದೆ. ನಮ್ಮ ಮಾವ ತಮ್ಮ ಸ್ವಯಾರ್ಜಿತ ಹಣದಲ್ಲಿ ಕಟ್ಟಿರೋ ಮನೆ ಇದು. ಇದರ ಮೇಲೆ ಅವರಿಗೆ ಎಷ್ಟು ಹಕ್ಕಿದೆಯೋ ನಮಗೂ ಅಷ್ಟೇ ಹಕ್ಕಿದೆ. ಹೀಗೆಂದು ಆ ಮನೆ ನನ್ನ ಮನೆ ಅಂತ ಹೇಳಲ್ಲ, ಪ್ರೀತಿಯಿಂದ ನಮ್ಮ ಮನೆ ಅಂತ ಹೇಳಬಹುದು ಹೊರತು ಇದರ ಮೇಲೆ ನನಗಾಗಲಿ ಕಾವ್ಯಗೌಡಗಾಗಲಿ ಯಾವುದೇ ಹಕ್ಕಿಲ್ಲ ಅಂತ ಪ್ರೇಮಾ ಸ್ಪಷ್ಟನೆ ನೀಡಿದ್ದಾರೆ. ನಾನಲ್ಲಿ ನಿಂದ ಹೆಂಗ್ ಮನೆ? ನಮ್ಮ ಮಾವನ ಮನೆ ಇದು, ನಂದು ಮಾವನೇ, ನನಗೂ ಹಕ್ಕಿದೆ ಮನೇಲಿ ಇರೋದಕ್ಕೆ. ಸೊ ಅವ್ರಿಗೇನಂದ್ರೆ ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ನಮ್ಮನ್ನ ಬಲವಂತವಾಗಿ ಫೋರ್ಸ್ ಮಾಡ್ತಾ ಇದ್ರು. ಗೆಟ್ ಔಟ್ ಆಫ್ ದ ಹೌಸ್, ಇದು ನನ್ನ ಮನೆ, ನಾನು ಕಟ್ಟಿರೋದು, ನಾನು ಮಾಡಿರೋದು ಅಂತ. ಕಟ್ಟಿರೋದು ನಮ್ಮ ಮಾವ ಸರ್, ಅವ್ರ ಸ್ವಯಾಜಿತ ಆಸ್ತಿ ಅವರು, ಅವ್ರು ಕಟ್ಟಿರೋ ಮನೆ ಅದು. ಅವ್ರು ಕಟ್ಟಿರೋ ಮನೆಯಿಂದ ಈಕೆ ಏನು ರೈಟ್ಸ್ ಇದೆ ನಾನೆಲ್ಲ ಹೊರಗಡೆ ಹಾಕೋದಕ್ಕೆ. ಚಪ್ಪಲಿ ಎಲ್ಲ ತಗೊಂಡು ಹೊಡಿಯೋ ಮಟ್ಟಕ್ಕೆ ಬಂದಿದ್ದಾರೆ ಆಕೆ. ಈ ರೀತಿ ನಾನು ನಡ್ಕೊಳೋದವರು. ಫ್ಯಾಮಿಲಿ ಅದು ಇದು ದೊಡ್ಡದಾಗೆ ಮಾತಾಡ್ತಾ ಇದ್ದಾರಲ್ಲ ಮೀಡಿಯಾನಲ್ಲಿ, ಫ್ಯಾಮಿಲಿ ಅಂತ ಗೊತ್ತಿದೆಯಾ ಅವರಿಗೆ? ಇದೇ ರೆಸ್ಪೆಕ್ಟ್ ಅವ್ರು ಕೊಡೋದು. ಭಾವ ಅಂತ ನೋಡ್ದಿರಾ ಮೈ ಮೇಲೆ ಬೀಳ್ತಾರೆ, ಹೋಗಿ ಟ್ರಿಗರ್ ಮಾಡೋದು, ಕೈ ಮಾಡ್ಲಿ ಅಂತ ಟ್ರಿಗರ್ ಮಾಡೋದು. ಅಷ್ಟು ಕಂಟ್ರೋಲ್ ಮಾಡಿದ್ದಾರೆ. ಚಪ್ಪಲೆಲ್ಲ ತಗೊಂಡು ಹೊಡಿಯೋಕ್ಕೆ ಬರ್ತಾರೆ. ಈ ರೀತಿ ಎಲ್ಲ ನಡ್ಕೊಂಡಿದ್ದಾರೆ ಸರ್ ಆಕೆ. ಅದಾದ್ಮೇಲೆ ನಾವು ನಮ್ಮ ಅತ್ತೆಯವರು ಇನ್ವಾಲ್ವ್ ಆದ್ರು. ನಮ್ಮ ಅತ್ತೆಯವರೆಲ್ಲ ಸ್ವಲ್ಪ ಸಮಾಧಾನ ಮಾಡಿದ್ರು. ಸೋಮಶೇಖರ್ ಅವರು ಬಂದ್ರು ಸರ್, ಅವರು ಇದೇ ಅಲಿಗೇಷನ್ಸ್ ಮಾಡಿದ್ರು. ಇದೇ ಥರ ನನ್ನ ಮನೆ ಇದು, ನನ್ನ ಮನೆಯಿಂದ ಹೊರಗಡೆ ಹೋಗಿ. ಮನೆ ಕಟ್ಟಿಲ್ಲ ಸರ್, 1 ರೂಪಾಯಿ ಯಾರ್ದು ಇಲ್ಲ ಸರ್. ನಮ್ಮ ಮಾವದು ದುಡ್ಡು, ನಮ್ಮ ಮಾವ ಕಷ್ಟಪಟ್ಟು ಕಟ್ಟಿರೋ ಮನೆ ಅದು, ಅವ್ರದಲ್ಲ, ನಮ್ಮದು ಅಲ್ಲ ಸರ್ ಆ ಮನೆ ಅದು. ನಂದಂತ ಹೇಳ್ಕೊಳ್ಳೋಕ್ಕೂ ಇಲ್ಲ, ನಂದು ಅಲ್ಲ. ಸೋಮಶೇಖರ್ ವಿರುದ್ಧ ಅಸಭ್ಯ ವರ್ತನೆ ಆರೋಪ. ಏಕಾಏಕಿ ಅಟ್ಯಾಕ್ ಮಾಡಿ ಕಿತ್ತುಕೊಂಡರ ತಾಳಿ. ನಟಿ ಕಾವ್ಯಗೌಡ ಆಕೆಯ ಪತಿ ಸೋಮಶೇಖರ್ ವಿರುದ್ಧ ಪ್ರೇಮಾ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಕಾವ್ಯಗೌಡ ಪತಿ ಸೋಮಶೇಖರ್ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ. ಅಲ್ಲದೆ ಮಹಿಳೆಯರಿದ್ದಾರೆ ಅನ್ನೋದನ್ನು ಕೂಡ ಗಮನಿಸದೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಅಲ್ಲದೆ ಈ ಜಗಳ ನಡೆಯುತ್ತಿದ್ದಾಗ ಬಂದ ಭವ್ಯಗೌಡ ಏಕಾಏಕಿ ನನ್ನ ಪತಿ ಮೇಲೆ ಅಟ್ಯಾಕ್ ಮಾಡಿದ್ರು. ನನ್ನ ಮೇಲೂ ದಾಳಿ ಮಾಡಿ ತಾಳಿಯನ್ನ ಕಿತ್ತುಕೊಂಡಿದ್ದಾರೆ. ಕೇವಲ ತಾಳಿ ಸರ ಮಾತ್ರ ಇದೆ ನೋಡಿ ಅಂತ ಪ್ರೇಮಾ ತನ್ನ ನೋವು ತೋಡಿಕೊಂಡಿದ್ದಾರೆ. ಮಗಳ ಮೇಲೆ ಉಡಿಕೆ ಅಂದ್ಬಿಟ್ಟು ಸೋಮಶೇಖರ್ ಅವರು ಹಿಡ್ಕೊಂಡು ನಮ್ಮ ಅಪ್ಪ ನೋಡಿದ್ರು. ಕಾವ್ಯಗೌಡ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಸುತ್ತಮುತ್ತ ತುಂಬ ಜನ ನಿಂತಿದ್ದಾರೆ. ಒಂದು ಪೊಲೀಸವರು ಕೂಡ ಇದ್ದಾರೆ ಸರ್, ಈ ಸ್ಟೇಷನ್ ಪೊಲೀಸವರು ಕೂಡ ಇದ್ದಾರೆ. ಅವ್ರ ಮುಂದೆ ಹೇಳಿದರೆ ಅವ್ರಿಗೂ ಕೇಳಿ ಮಿಸ್ಬಿಹೇವ್ ಥರ ಸರ್, ಐ ಕಾಂಟ್ ಇವನ್ ಸೇ ಸರ್, ಆ ಥರ ಎಲ್ಲ ಬಿಹೇವ್ ಮಾಡಿದ್ದಾರೆ ಅವರು. ಅದಾದ ನಂತರ ಭವ್ಯಗೌಡ ಅನ್ನೋರು ಬಂದು ಏಕಾಏಕಿ ನಮ್ಮ ಮನೆಯವರಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಏಕಾಏಕಿ ಬಂದಿದ್ದವರೇ ಗೇಟಿಂದ ಒಳಗಡೆ ಬರ್ತಾನೆ ಡೈರೆಕ್ಟಾಗಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಮುಖ ಎಲ್ಲ ಬಚ್ಬಿಟ್ಟಿದ್ದಾರೆ. ಮುಖ ಎಲ್ಲ ಸ್ಕ್ರ್ಯಾಚ್ ಮಾಡಿ ಅಲ್ಲಿ ಕಟ್ಟೋದಿರೋ ತಾಳಿನೆಲ್ಲ ಚೈನ್ದೆಲ್ಲ ತಾಳಿನೇ ಇಲ್ಲ, ಡೌನ್ ಮಾಡ್ರಿ ಮುಖನೇ ಕಾಣ್ತೀನಿ, ಇದೆಲ್ಲ ಸಿಕ್ಕೊಂಡಿದ್ದಾರೆ ಅವರು. ನಮ್ಗೆ ಸಿಗ್ಲಿಲ್ಲ, ಇದು ತಾಳಿನೇ ಸಿಗ್ಲಿಲ್ಲ, ಚೈನ್ ಮಾತ್ರ ನಮ್ಗೆ ಕೊಳ್ಳಲಿಲ್ಲ. ವಿವಾದದ ಇಂಚಿಂಚು ಬಿಚ್ಚಿಟ್ಟ ರವಿಕುಮಾರ್. ಹಲ್ಲೆ ಮಾಡಲು ಪ್ರಚೋದಿಸಿದ್ರ ಕಾವ್ಯಗೌಡ. ಪ್ರೇಮಾ ಅವರ ತಂದೆ ರವಿಕುಮಾರ್ ಆಸ್ತಿ ಜಗಳದ ಕುರಿತು ಇಂಚಿಂಚು ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಇದು ಈಗಿನಿಂದ ನಡೀತಿರೋ ಗಲಾಟೆಯಲ್ಲ, ಹಲವು ವರ್ಷಗಳಿಂದ ನಡೀತಿರೋ ಗಲಾಟೆ. ಮೊದಲು ನನ್ನ ಅಳಿಯ ನನಗೆ ಕರೆ ಮಾಡಿದಾಗ ನಿಮ್ಮ ಮನೆ ವಿಚಾರಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದೆ.
ಆದರೆ ಗಲಾಟೆ ಅತಿರೇಕಕ್ಕೆ ಹೋದಾಗ ನಾನು ಮಧ್ಯಪ್ರವೇಶ ಮಾಡುವುದು ಅನಿವಾರ್ಯವಾಗಿತ್ತು. ಹೀಗಾಗಿ ನಾನು ಗಲಾಟೆಯಲ್ಲಿ ಮಧ್ಯಪ್ರವೇಶ ಮಾಡಿದ್ದೇನೆ. ನಾವು ಅವರಿಗೆ ಯಾವುದೇ ಬೆದರಿಕೆ ಹಾಕಿರಲಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಅಲ್ಲದೆ ತನ್ನ ಮೇಲೆ ಹಲ್ಲೆ ಮಾಡುವಂತೆ ನಂದೀಶ್ಗೆ ಕಾವ್ಯಗೌಡ ಪ್ರಚೋದಿಸಿದ್ರಂತೆ. ಆದರೆ ಆತ ಪ್ರಚೋದನೆಗೆ ಒಳಗಾಗಲಿಲ್ಲ ಅಂತ ರವಿಕುಮಾರ್ ಹೇಳಿದ್ದಾರೆ. 3 ವರ್ಷದಿಂದ ಜಗಳ ನಡೀತಾನೆ ಇದೆ, ಇವತ್ತಿಂದ ಅಲ್ಲ. ಸಾರ್ ಅವರು ರೇವಣ್ಣ ಅವರು ಒಂದು ದೊಡ್ಡ ಪ್ಯಾಲೇಸ್ ತರ ಮನೆ ಕಟ್ಟಿದ್ದಾರೆ. ಆ ಮನೆ ಬಂದ್ಬಿಟ್ಟು ಹೆಚ್ಚು ಕಮ್ಮಿ 100 ಕೋಟಿಗೆ ಮೇಲೆ ಇದೆ. ಆ ಮನೆ ನಮ್ಮ ಮಗಳಿಗೆ ಅಂತ ಹೇಳಿದ್ರು. ಆಮೇಲೆ ಏನಾಯ್ತು, ನಮ್ಮ ಮಗಳು ಈ ಹುಡುಗಿ ಆಸೆ ಬಿದ್ಲು, ಅವ್ರಿಗೆ ಬಿಟ್ಬಿಟ್ವಿ ಮನೇನ. ಇವ್ರು ಸಪರೇಟ್ ಆಗಿ ಮನೆ ಕಟ್ಕಂತಿದ್ರು. ಆವಾಗ ಕಟ್ಟಿ ಒಂದು ಚಿಕ್ಕದಾಗಿ ಶೀಟ್ ಮನೆಗೆ ಹೋಗ್ತಿದ್ರು. ರೇವಣ್ಣ ಅವ್ರು ಏನ್ ಮಾಡ್ತಾರೆ, ಶೀಟ್ ಮನೆಗೆ ಕಳ್ಸ್ಬೇಡಪ್ಪ, ಮನೆ ಕಟ್ಕೊಳ್ಳೋ ಗಂಟೆ ಇದೇ ಮನೇಲಿ ಇರ್ಲಿ ಅಂದ್ರು, ದೊಡ್ಡ ಮನೇಲಿ ಇರ್ಲಿ ಅಂದ್ರು. ಅವ್ರು 16 ವರ್ಷ ಶ್ರಮ ಪಟ್ಟು ಕಟ್ಟಿದ್ರು ಮನೆ. ಇವ್ರ ಒಂದು ಫ್ಲೋರ್ ಅಲ್ಲಿ, ರೇವಣ್ಣ ಒಂದು ಫ್ಲೋರ್ ಅಲ್ಲಿ, ಎಲ್ಲ ಒಂದೊಂದ್ ಫ್ಲೋರ್ ಅಲ್ಲಿ ಇದ್ರು. ನನ್ ಮಗಳಿಗೆ ಅವಾಗ ಕಳ್ತನ ಆಗಿತ್ತು ಮನೆಯಲ್ಲಿ. ಉದ್ದೇಶಪೂರ್ವಕವಾಗಿ ಮನೆಯಿಂದ ಆಚೆ ಹಾಕ್ಬೇಕು ಅವ್ರು. ನೀವು ಬೇರೆ ಮನೆ ಶೀಟ್ ಮನೆಗೆ ಹೋಗಿ ಅಂತ ಈ ಹುಡುಗಿ ಯಾವಾಗೂ ರೀಲ್ಸ್ ಮಾಡೋದು ಅದು ಇದು ಮಾಡ್ತಿದ್ಲು. ಅದೇನಾಯ್ತು, ಅತಿರೇಕಕ್ಕೆ ಹೋದಾಗ ರೇವಣ್ಣ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಫ್ಲೋರ್ ಒಬ್ರು, ಸೆಕೆಂಡ್ ಫ್ಲೋರ್ ಒಬ್ರು, ಗ್ರೌಂಡ್ ಅಲ್ಲಿ ರೇವಣ್ಣ ಅವ್ರು ಇದ್ರು. ಅಡಿಗೆ ಎಲ್ಲ ಸಪರೇಟ್ ಮಾಡ್ಕೊಂತಿದ್ರು. ನನ್ನ ಮಗಳು ಅಡಿಗೆ ಮಾಡ್ಕೊಂಡ್ ತಿನ್ನೋತಾಗ ಬಂದು ಕಾವ್ಯಗೌಡ ಗಲಾಟೆ ಮಾಡ್ತಾಳೆ. ನಿನ್ನೆ 2 ಗಂಟೆ 30 ನಿಮಿಷಕ್ಕೆ ನೀವು ಮನೆ ಬಿಟ್ಟು ಹೋಗಿ, ನಮ್ದು ಮನೆ, ನನ್ನ ಊಟ ತಿಂತಾ ಇದೀಯಾ ಅಂತ. ಅದಂಗೆ ಸ್ವಲ್ಪ ಹೋಗುತ್ತೆ. ಆಮೇಲೆ ನಮ್ಮ ಅಳಿಯ ಸ್ವಲ್ಪ ಕುಳ್ಳ ಇದ್ದಾನೆ, ಈ ಹುಡುಗಿ ಉದ್ದ ಇದ್ದಾಳೆ. ನೀನ್ ಇಷ್ಟಿದ್ಯಾ ನನ್ ಮಗನೇ, ಹೆಂಗೆ ಅಂತಾಳೆ. ಪ್ರವೋಕ್ ಮಾಡ್ತಾಳೆ. ಪ್ರವೋಕ್ ಮಾಡಿದಾಗ ಅವ್ನು ಪ್ರವೋಕ್ ಆಗಲ್ಲ. ಅವನೇನ್ ಮಾಡ್ತಾನೆ, ಅವ್ರಪ್ಪ ನನಗ್ ಫೋನ್ ಮಾಡ್ತಾರೆ, ನಿಮ್ ಫ್ಯಾಮಿಲಿ ವಿಷಯಕ್ಕೆ ನಾನು ಬರಲ್ಲ ಅಂತ ಹೇಳ್ತೀನಿ. ಆಮೇಲೆ ಒಂದು 1 ಅವರ್ಗೆ ಕಟಿಂಗ್ ಮಾಡ್ಸ್ಕೊಳ್ಬೇಕಾದ್ರೆ ನನಗೆ ಫೋನ್ ಬರುತ್ತೆ ಸೋಮಶೇಖರ್ ಇಂದ, ಕಾವ್ಯಗೌಡ ಹಸ್ಬೆಂಡ್. ಪ್ರೇಮ ಸಹೋದರಿ ಮೇಲೆ ಹಲ್ಲೆ ಮಾಡಿದ ಆರೋಪ. ರವಿಕುಮಾರ್ಗೆ ಕೊಲೆ ಬೆದರಿಕೆ ಹಾಕಿದ್ರ ಕಾವ್ಯ ಪತಿ. ಪ್ರೇಮ ಮನೆಯಲ್ಲಿ ಗಲಾಟೆಯಾಗಿರೋ ವಿಚಾರ ಗೊತ್ತಾದ್ರು. ಮೊದಲಿಗೆ ರವಿಕುಮಾರ್ ಜಗಳಕ್ಕೆ ಎಂಟ್ರಿ ಕೊಡೋಕೆ ನಿರಾಕರಿಸಿದ್ರು. ಆದರೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ಅಂತ ಗೊತ್ತಾದ ಬಳಿಕ ರವಿಕುಮಾರ್ ಅವರ ಮನೆ ಬಳಿಗೆ ಬಂದಿದ್ರು. ಇದಕ್ಕೂ ಮೊದಲೇ ಅವರಿಗೆ ಕರೆ ಮಾಡಿದ್ದ ಕಾವ್ಯಗೌಡ ಪತಿ ಸೋಮಶೇಖರ್ ರವಿಕುಮಾರ್ಗೆ ಕೊಲೆ ಬೆದರಿಕೆ ಹಾಕಿದ್ರು ಅಂತ ರವಿಕುಮಾರ್ ಆರೋಪಿಸಿದ್ದಾರೆ. ಅಲ್ಲದೆ ಅವರ ಕಿರಿಯ ಮಗಳು ಪ್ರಿಯಾ ಕೂಡ ಅಲ್ಲಿಗೆ ಬಂದಿದ್ರಂತೆ. ಈ ವೇಳೆ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ರವಿಕುಮಾರ್ ಆರೋಪಿಸಿದ್ದು. ಆಕೆಯ ಮೇಲೆ ಹಲ್ಲೆ ನಡೆಯುತ್ತಿದ್ದಂತೆ ಆಕೆ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ ಅಂತ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ. ನನಗೆ ಫೋನ್ ಬರುತ್ತೆ ಸೋಮಶೇಖರ್ ಇಂದ, ಕಾವ್ಯಗೌಡ ಹಸ್ಬೆಂಡ್. ಫೋನ್ ಮಾಡಿ, ನನ್ ಮಗನೇ ಹೆಂಗೆ ಕೊಲೆ ಮಾಡ್ಬಿಡ್ತೀನಿ, ನಿನ್ ಮಗಳು ಬೇರೆ ಹೋಗ್ತಾ ಇಲ್ಲ, ನಿನ್ ಮಗಳು ನೆತ್ತಾಚೆಕ್ ಹಾಕ್ಬೇಕು, ಹಾಗೆ ಹೀಗೆ ಅಂತಂದ. ನಾನು ಕಟ್ಟಿಂಗ್ ಶಾಪ್ ಅಲ್ಲಿ ಕೂಲಾಗಿ ಹೇಳ್ದೆ, ನೀವ್ ಅಪ್ಪಗ್ ಬಂದ್ ಹೇಳ್ತೀನಿ ಬಾಪ ಅಂತಂದೆ. ಅವ್ರ ಅಪ್ಪ ಹತ್ರ ಹೋಗಿ ಮಾತಾಡ್ತಾ ಇದ್ದೆ ನಾನು ಹೋಗಿ. ಅಷ್ಟೊತ್ತಿಗೆ ನನ್ ದೊಡ್ಡ ಮಗಳು ಅಲ್ಲಿಗೆ ಬಂದು, ನಮ್ಮ ಅಳಿಯನು ಅಲ್ಲೇ ಬಂದು ಮಾತಾಡ್ತಾ ಇದ್ವಿ. ಕೂಲಾಗಿ ಬಗೆಹರಿತಿತ್ತು. ತಕ್ಷಣ ಏನಾಯ್ತು, ನನ್ ಚಿಕ್ಕ ಮಗಳು ಏನ್ ಮಾಡಿದಾಳೆ, ಅಲ್ಲಿ ಮನೆ ಹತ್ರ ಹೋಗಿದ್ದಾಳೆ, ದೊಡ್ಡ ಮನೆ ಹತ್ರ. ಕಾವ್ಯಗೌಡ ನನ್ ಮಗಳು ಇರೋ ಮನೆ ಹತ್ರ ಹೋಗಿದಾಳೆ. ಏನು ಗಲಾಟೆ ಯಾಕೆ ಮಾಡ್ಕೊಂತೀರಿ ಅಂತ. ಅವಳು ಲಾ ಸ್ಟೂಡೆಂಟ್, ಅವಳನ್ನ ಹಿಡ್ಕೊಂಡು ಹೊಡೆದಿದ್ದಾರೆ. ಅವಳೇನ್ ಮಾಡಿದ್ಲು, ಸ್ಟ್ರೈಟ್ ಆಗಿ ನನಗ್ ದೂರ ಹೇಳಕ್ ಬಂದ್ಲು. ಹೋಗಿ ಕೇಳೋಣ ಅಂತ ಹೋದ್ವಿ. ಅವ್ರ ಕಡೆಯವರು ಒಂದ್ 10-15 ಜನ ಸೇರ್ಕೊಂಡು ನನ್ ಮಗಳದು ತಾಲಿ ಕಿತ್ತು ಬಿಸಾಕಿ ನಂದೀಶ್ಗೆಲ್ಲ ಹೊಡೆದು ಹೋಗಿ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರೆ ಅಂತ ಗೊತ್ತಾಯ್ತು. ಆಮೇಲೆ ನಾವು ರಾತ್ರಿ ಹೋಗಿ ಕಂಪ್ಲೇಂಟ್, ನನ್ಗೆ ಬೆದರಿಕೆ ಹಾಕಿದ್ದು ಚಿಕ್ಕ ಮಗಳಿಗೆ ಯಾಕೆ ತರ ಮಾಡ್ತೀರಾ ಅಂದಾಗ ಚಪ್ಪಲಿ ಇತ್ಕೊಂಡು ಹೊಡಿತಾರೆ. ಅವಳಿಗೆ FIR ಮಾಡಿದಾಳೆ, ನನ್ನ ಚಿಕ್ಕ ಮಗಳು FIR ಮಾಡಿದಾಳೆ. ಕಾವ್ಯಗೌಡ ಸೀರಿಯಲ್ ನಟಿ, ಅವರ ಮಾವ ಎಂ ರೇವಣ್ಣ ಮಾಜಿ ಕಾರ್ಪೊರೇಟರ್, ಜೊತೆಗೆ ತಮ್ಮದೇ ಆದ ರಿಯಲ್ ಎಸ್ಟೇಟ್ ಕಂಪನಿ ಹೊಂದಿದ್ದಾರೆ. ಅವರ ಮಕ್ಕಳು ಕೂಡ ಅದರಲ್ಲಿ ನಿರ್ದೇಶಕರಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಇರೋ ಆಸ್ತಿಯನ್ನ ಸಮನಾಗಿ ಹಂಚಿಕೊಂಡು ಆರಾಮವಾಗಿ ಜೀವನ ನಡೆಸಿಕೊಂಡು ಹೋಗಬೇಕಿತ್ತು. ಅದನ್ನ ಬಿಟ್ಟು ಒಂದು ಮನೆಗಾಗಿ ಕಿತ್ತಾಡಿಕೊಂಡು 4 ಗೋಡೆಗಳ ಮಧ್ಯೆ ಇರಬೇಕಿದ್ದ ಜಗಳ ಬೀದಿಗೆ ಬರುವಂತೆ ಮಾಡಿಕೊಂಡಿರುವುದು ಮಾತ್ರ ನಿಜಕ್ಕೂ ದುರದೃಷ್ಟವೇ ಸರಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.